ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ನೆನಪು ಮಾಡಿಕೊಂಡು ಚಿಕ್ಕವರನ್ನು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವ ನಮ್ಮ ಕರ್ತರ ಕರ್ತನೂ ರಾಜರ ರಾಜನೂ ಆಗಿರುವ ಪರಲೋಕದ ತಂದೆಯಾದ ದೇವರಿಗೆ, ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಸತ್ತವರನ್ನು ನೆನಪು ಮಾಡಿಕೊಂಡು ಬದುಕಿರುವವರನ್ನು ಆಶೀರ್ವದಿಸುವ ದೇವರು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಇಂದಿನಿಂದ ಒಂದು ಹೊಸ ಸಂಗತಿಯನ್ನು ಆಲೋಚನೆ ಮಾಡುತ್ತಾ ಮುಂದೆ ಸಾಗೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗ ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 4-6 ವಚನಗಳಲ್ಲಿ ದೇವರು ಇಸ್ರಾಯೇಲರಿಗೆ ತಿಳಿಸುವ ಮಾತು: ನಿಮ್ಮ ದೇವರಾದ ಯೆಹೋವನು ಆ ಉತ್ತಮ ದೇಶವಾದ ಕಾನಾನ್ ದೇಶವನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಿರುವುದು ನಿಮ್ಮ ಪುಣ್ಯದ ಫಲವೇ ಆಗಲಿ, ನಿಮ್ಮ ಒಳ್ಳೆಯ ಸ್ವಭಾವವೇ ಆಗಲಿ ಅಲ್ಲ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ನೀವು ದೇವರ ಆಜ್ಞೆಗಳಿಗೆ ಮಣಿಯದ ಜನರೇ ಆಗಿದ್ದೀರಿ. ಆದುದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ನೆರವೇರಿಸಬೇಕೆಂದು ಆ ನಿಮ್ಮ ಹಿರಿಯರನ್ನು ನೆನಪು ಮಾಡಿಕೊಂಡು ದೇವರು ನಿಮಗೆ ಈ ಕಾನಾನ್ ದೇಶವನ್ನು ಸ್ವಾಸ್ಥ್ಯವಾಗಿ ಕೊಡುವನು ಎಂಬುದಾಗಿ ಮೋಶೆಯ ಮುಖಾಂತರ ದೇವರು ಇಸ್ರಾಯೇಲರಿಗೆ ತಿಳಿಸುವುದನ್ನು ಗಮನಿಸುವಂಥವರಾಗಿದ್ದೇವೆ. ಪ್ರಿಯರೇ, ಈ ಮೇಲಿನ ವಾಕ್ಯ ಭಾಗವನ್ನು ಗಮನಿಸುವುದಾದರೆ ಇಸ್ರಾಯೇಲ್ಯರು ದೇವರ ಆಜ್ಞೆಗೆ ಮಣಿಯದವರು, ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳುವ ಸ್ವಭಾವವುಳ್ಳವರಾಗಿದ್ದರೂ ಇಲ್ಲಿ ದೇವರು ಅಬ್ರಹಾಮನನ್ನು ನೆನಪು ಮಾಡಿಕೊಂಡು ಅಬ್ರಹಾಮನ ಸಂತತಿಯವರಾದ ಇಸ್ರಾಯೇಲರನ್ನು ಆಶೀರ್ವದಿಸುವುದನ್ನು ಕಾಣುವವರಾಗಿದ್ದೇವೆ. ಹಾಗಾದರೆ ಯಾಕೆ ದೇವರು ಅಬ್ರಹಾಮನನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ? ಸತ್ತು ಹೋದಂಥ ಅಬ್ರಹಾಮನನ್ನು ನೆನಪು ಮಾಡಿಕೊಂಡು ಅವನ ಸಂತತಿಯವರಾದ ಇಸ್ರಾಯೇಲರನ್ನು ಯಾಕೆ ಆಶೀರ್ವದಿಸುತ್ತಿದ್ದಾನೆ? ಅಬ್ರಹಾಮನು ಮಾಡಿರುವ ಘನ ಕಾರ್ಯವಾದರೂ ಏನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಪ್ರಿಯರೇ, ದೇವರು ಕರೆದ ತಕ್ಷಣ ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ತನ್ನ ಸ್ವದೇಶವನ್ನು, ತನ್ನ ಬಂಧು ಬಳಗವನ್ನು, ತನ್ನ ತಂದೆ ಮನೆಯನ್ನು ಬಿಟ್ಟು ದೇವರು ತೋರಿಸಿರುವಂಥ ದೇಶಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟು ಹೋದನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಅಬ್ರಹಾಮನು ಕಾನಾನ್ ದೇಶಕ್ಕೆ ಬಂದ ಮೇಲೆ ಅಬ್ರಹಾಮನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು, ಹೋರಾಟಗಳು, ಇಕ್ಕಟ್ಟುಗಳು ಎದುರಾಗುವುದನ್ನು ನಾವು ಗಮನಿಸುತ್ತೇವೆ. ಈ ಸಮಸ್ಯೆಗಳು ಅಬ್ರಹಾಮನ ಜೀವಿತದಲ್ಲಿ ಎದುರಾದಾಗ ಅಬ್ರಹಾಮನು ದೇವರನ್ನು ಬಿಟ್ಟು ತನ್ನ ಸ್ವದೇಶಕ್ಕೂ, ತನ್ನ ಬಂಧುಗಳ ಬಳಿಗೂ, ತನ್ನ ತಂದೆಯ ಮನೆಗೂ ಹಿಂತಿರುಗಿ ಹೊರಟು ಹೋಗಬಹುದಾಗಿತ್ತು. ಆದರೆ ಅಬ್ರಹಾಮನು ದೇವರನ್ನು ಬಿಟ್ಟು ಹೊರಟು ಹೋಗಲಿಲ್ಲ, ಬದಲಾಗಿ ದೇವರಿಗೆ ಅಂಟಿಕೊಂಡು ಜೀವಿಸಿದನು. ಹಾಗಾದರೆ ಅಬ್ರಹಾಮನ ಜೀವಿತದಲ್ಲಿ ಬಂದಂಥ ಆ ಸಮಸ್ಯೆಗಳು ಯಾವ್ಯಾವು ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ 4 ಸಮಸ್ಯೆಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಈ 4 ಸಂದರ್ಭಗಳಲ್ಲಿ ಅಬ್ರಹಾಮನು ದೇವರನ್ನು ಬಿಟ್ಟು ತನ್ನ ಸ್ವದೇಶಕ್ಕೆ ಹೊರಟು ಹೋಗಬಹುದಾಗಿತ್ತು, ಆದರೂ ಅಬ್ರಹಾಮನು ದೇವರನ್ನು ಬಿಟ್ಟು ಹೊರಟು ಹೋಗಲಿಲ್ಲ. ಮೊದಲನೇದಾಗಿ ಆದಿಕಾಂಡ 12ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸುವುದಾದರೆ, ಅಬ್ರಹಾಮನು ದೇವರು ತೋರಿಸಿದಂಥ ಕಾನಾನ್ ದೇಶಕ್ಕೆ ಹೊರಟು ಬಂದಾಗ ಆ ವರ್ಷ ಕಾನಾನ್ ದೇಶದಲ್ಲಿ ಘೋರವಾದ ಬರಗಾಲವಿತ್ತು ಎಂಬುದಾಗಿ ಆ ವಾಕ್ಯದಲ್ಲಿ ತಿಳಿಸಲಾಗಿದೆ. ಅಲ್ಲಿ ಅಬ್ರಹಾಮನಿಗೆ ತಿನ್ನುವುದಕ್ಕೂ ಆಹಾರವಿರಲಿಲ್ಲ. ಇಂಥ ಭಯಂಕರವಾದಂಥ ಬರಗಾಲದ ಸಂದರ್ಭದಲ್ಲಿಯೂ, ಕ್ಷಾಮದ ಸಂದರ್ಭದಲ್ಲಿಯೂ ಅಬ್ರಹಾಮನು ದೇವರನ್ನು ಬಿಟ್ಟು ತನ್ನ ಸ್ವದೇಶಕ್ಕೂ ತನ್ನ ಬಂಧುಗಳ ಬಳಿಗೂ ಹಿಂತಿರುಗಿ ಹೋಗಲಿಲ್ಲ. ಪ್ರಿಯರೇ, ಬದಲಾಗಿ ಸ್ವಲ್ಪ ದಿನ ಐಗುಪ್ತ ದೇಶದಲ್ಲಿ ಇದ್ದು ಬರೋಣ ಎಂಬುದಾಗಿ ಹೇಳಿ ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಹೊರಟು ಹೋಗ್ತಾನೆ. ಇದು ಮೊದಲನೇ ಸಂದರ್ಭ. ಎರಡನೇ ಸಂದರ್ಭ ಆದಿಕಾಂಡ 12ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಗಮನಿಸುವುದಾದರೆ, ಅಬ್ರಹಾಮನು ಕಾನಾನ್ ದೇಶದಲ್ಲಿ ಘೋರವಾದ ಕ್ಷಾಮವಿದ್ದರಿಂದ ಸ್ವಲ್ಪ ಕಾಲ ಐಗುಪ್ತ ದೇಶದಲ್ಲಿ ಇದ್ದು ಬರಬೇಕೆಂದು ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಹೊರಟು ಹೋದನು. ಇಲ್ಲಿ ಐಗುಪ್ತ ದೇಶದಲ್ಲಿ ಇನ್ನೊಂದು ನಡೆಯಬಾರದ ಘಟನೆ ಅಬ್ರಹಾಮನ ಜೀವಿತದಲ್ಲಿ ನಡೆದು ಹೋಗ್ತದೆ. ಅದೇನೆಂದರೆ, ಅಬ್ರಹಾಮನ ಹೆಂಡತಿಯಾಗಿದ್ದಂಥ ಸಾರಳು ಬಹು ಸುಂದರಿಯಾದದರಿಂದ ಐಗುಪ್ತ ದೇಶದ ಅರಸನು ಫರೋಹ ಸಾರಳನ್ನು ಅಪಹರಿಸಿ ತನ್ನ ಅರಮನೆಗೆ ಕೊಂಡೊಯ್ಯುತ್ತಾನೆ. ಈ ಸಂದರ್ಭದಲ್ಲೂ ಅಬ್ರಹಾಮನು ದೇವರ ಮೇಲೆ ದೋಷಾರೋಪಣೆ ಮಾಡದೆ, ದೇವರನ್ನು ಬಿಟ್ಟು ತನ್ನ ಸ್ವದೇಶಕ್ಕೆ ಹಿಂತಿರುಗಿ ಹೋಗದೆ, ಅಬ್ರಹಾಮನು ತನ್ನ ಹೆಂಡತಿಗಾಗಿ
ದೇವರಿಗೆ ಪ್ರಾರ್ಥಿಸುತ್ತಾನೆ. ಆಗ ದೇವರು ಮಧ್ಯ ಪ್ರವೇಶಿಸಿ ಫರೋಹನ ಅರಮನೆಯಿಂದ ಸಾರಳನ್ನ ದೇವರು ಸುರಕ್ಷಿತವಾಗಿ ಹೊರಗೆ ಕರೆತರುತ್ತಾರೆ. ಇದು 2ನೇ ಸಂದರ್ಭ. 3ನೇ ಸಂದರ್ಭ ಆದಿಕಾಂಡ 21ನೇ ಅಧ್ಯಾಯ 5ನೇ ವಚನದಲ್ಲಿ ಗಮನಿಸುವುದಾದರೆ, ಇಸಾಕನು ಹುಟ್ಟಿದಾಗ ಅಬ್ರಹಾಮನು 100 ವರ್ಷದವನಾಗಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ. ಪ್ರಿಯರೇ, ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ತನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತನ್ನ ತಂದೆ ಮನೆಯನ್ನು ಬಿಟ್ಟು ಹೊರಟು ಬರುವಾಗ ಅವನು 75 ವರ್ಷದವನಾಗಿದ್ದನು. ಆದಿಕಾಂಡ 12ನೇ ಅಧ್ಯಾಯ 4ನೇ ವಚನದಲ್ಲಿ ಈ ಮಾತನ್ನು ಗಮನಿಸುತ್ತೇವೆ. ಆ ಸಂದರ್ಭದಲ್ಲಿ ದೇವರು ಅಬ್ರಹಾಮನಿಗೆ ನಾನು ನಿನಗೆ ದೊಡ್ಡ ಜನಾಂಗವನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದರು. ಈ ವಾಗ್ದಾನವನ್ನು ನಂಬಿದಂಥ ಅಬ್ರಹಾಮನು ತನ್ನ ಸ್ವದೇಶದಿಂದ ಹೊರಟು ದೇವರು ತೋರಿಸಿರುವಂಥ ದೇಶಕ್ಕೆ ಬಂದನು. ಪ್ರಿಯರೇ, ಅಬ್ರಹಾಮನು ತನ್ನ ಸ್ವದೇಶದಿಂದ ಹೊರಟು ಬರುವಾಗ ಅವನಿಗೆ 75 ವರ್ಷವಾಗಿತ್ತು. ಆದರೆ ಇಸಾಕನು ಹುಟ್ಟಿದಾಗ ಅಬ್ರಹಾಮನು 100 ವರ್ಷದವನಾಗಿದ್ದನು. ಅಂದರೆ 25 ವರ್ಷವಾದರೂ ಅಬ್ರಹಾಮನಿಗೆ ಮಕ್ಕಳಾಗಲೇ ಇಲ್ಲ. ದೊಡ್ಡ ಜನಾಂಗವನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು 25 ವರ್ಷವಾದರೂ ಮಕ್ಕಳನ್ನು ಕೊಡಲಿಲ್ಲ. ಅಬ್ರಹಾಮನು ಈ ಸಂದರ್ಭದಲ್ಲಿಯೂ ಕೂಡ ದೇವರನ್ನು ಬಿಟ್ಟು ಹೊರಟು ಹೋಗಲಿಲ್ಲ. ಇನ್ನು 4ನೇದಾಗಿ ಆದಿಕಾಂಡ 23ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸುವುದಾದರೆ, ಸಾರಳು ಸಾಯುವ ಸಂದರ್ಭದವರೆಗೂ ಅಬ್ರಹಾಮನಿಗೆ ಕಾನಾನ್ ದೇಶದಲ್ಲಿ ತನ್ನದು ಎಂಬುದಾಗಿ ಹೇಳಿಕೊಳ್ಳುವುದಕ್ಕಾಗಿ ಸ್ವಂತ ಸ್ಥಳವೇ ಇರಲಿಲ್ಲ. ಕಾನಾನ್ ದೇಶದಲ್ಲಿ ಅಬ್ರಹಾಮನು ತನಗೋಸ್ಕರ ಸ್ವಂತ ಸ್ಥಳ ಕೊಂಡುಕೊಂಡದ್ದು ಸಾರಳು ಸತ್ತಾಗ, ಅದು ಸಮಾಧಿ ಸ್ಥಳ. ಆದರೆ ಆದಿಕಾಂಡ 13ನೇ ಅಧ್ಯಾಯ 14, 15ನೇ ವಚನದಲ್ಲಿ ಗಮನಿಸುವುದಾದರೆ, ಕಾನಾನ್ ದೇಶದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಿಗೆ ಕಣ್ಣೆತ್ತಿ ನೋಡು, ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತಾನಕ್ಕೂ ಶಾಶ್ವತವಾಗಿ ಕೊಡುವೆನು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದನು. ಆದರೆ ಸಾರಳ ಮರಣದವರೆಗೂ ಅಬ್ರಹಾಮನಿಗೆ ಆ ದೇಶದಲ್ಲಿ ಸ್ವಂತ ಸ್ಥಳವೇ ಇರಲಿಲ್ಲ. ಈ ಸಂದರ್ಭದಲ್ಲಿಯೂ ಈ ಕಾರಣಕ್ಕಾಗಿಯೂ ಅಬ್ರಹಾಮನು ದೇವರನ್ನು ಬಿಟ್ಟು ಹೊರಟು ಹೋಗಲಿಲ್ಲ. ಪ್ರಿಯರೇ, ಮೇಲಿನ ಈ 4 ಸಂದರ್ಭಗಳಲ್ಲಿ ಅಬ್ರಹಾಮನು ದೇವರನ್ನು ಬಿಟ್ಟು ತನ್ನ ಸ್ವದೇಶಕ್ಕೆ ಹೊರಟು ಹೋಗಬಹುದಾಗಿತ್ತು. ಆದರೆ ಅಬ್ರಹಾಮನು ದೇವರನ್ನು ಬಿಟ್ಟು ಹೊರಟು ಹೋಗಲಿಲ್ಲ. ವಾಗ್ದಾನದ ಫಲಕ್ಕೋಸ್ಕರ ಬಹುದಿನದವರೆಗೂ ಕಾಯ್ದುಕೊಂಡಿದ್ದನು. ಆದುದರಿಂದ ದೇವರು ಸತ್ತು ಹೋಗಿದ್ದ ಅಬ್ರಹಾಮನನ್ನು ನೆನಪು ಮಾಡಿಕೊಂಡು ಬದುಕಿರುವ ಅವನ ಸಂತತಿಯವರನ್ನು ಕರುಣಿಸಿ ಆಶೀರ್ವದಿಸಿದನು. ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರಿಯರೇ, ನಾವು ಸತ್ತ ಮೇಲೂ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ನಮ್ಮ ಸಂತತಿಯವರು ಆಶೀರ್ವಾದ ಹೊಂದಬೇಕೆಂದರೆ, ದೇವರ ಕರುಣೆಗೆ ಪಾತ್ರರಾಗಬೇಕೆಂದರೆ ಈ ದಿನ ನಾವು ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ದೇವರ ಮುಂದೆ ನಂಬಿಗಸ್ತರಾಗಿ ನಡೆದುಕೊಳ್ಳುವಂಥವರಾಗಬೇಕು. ಆ ರೀತಿಯಾಗಿ ಜೀವಿಸುವುದಕ್ಕೆ ದೇವರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಘನವುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉದಯ ಕಾಲದಲ್ಲಿ ಕೇಳಿಸಿಕೊಂಡಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ. ಹೌದು ಸ್ವಾಮಿ, ಸತ್ತು ಹೋದಂಥ ನಮ್ಮ ಪೂರ್ವಿಕರನ್ನು ನೆನಪು ಮಾಡಿಕೊಂಡು ಬದುಕಿರುವಂಥವರನ್ನು ಆಶೀರ್ವಾದ ಮಾಡುವಂಥ ದೇವರು ನೀನು ಎಂಬುದಾಗಿ ಅಬ್ರಹಾಮನ ಜೀವಿತದ ಮುಖಾಂತರವಾಗಿ ಸುಂದರವಾಗಿ ಮಾತಾಡುತ್ತಾ ಬಂದಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ಈ ದಿನ ನಾವು ಹೊಂದಿಕೊಳ್ಳುತ್ತಿರುವಂಥ ಆಶೀರ್ವಾದ ನಮ್ಮ ಪೂರ್ವಿಕರು ಮಾಡಿದಂಥ ಪುಣ್ಯದ ಫಲವೇ. ನಮ್ಮ ನಂತರ ನಮ್ಮ ಮಕ್ಕಳು ಕೂಡ ಒಂದು ವೇಳೆ ಆಶೀರ್ವಾದ ಹೊಂದಿಕೊಳ್ಳಬೇಕೆನ್ನುವುದಾದರೆ ಈ ದಿನ ನಾವು ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಬೇಕು ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರವಾಗಿ ಮಾತಾಡುತ್ತಾ ಬಂದಿದ್ದಿ. ಅದಕ್ಕಾಗಿ ನಿಮ್ಮನ್ನು ವಂದಿಸುವಂಥವರಾಗಿದ್ದೇವೆ. ಕರ್ತನೆ, ಈ ದಿನ ವಿಶ್ವ ಪರಿಸರ ದಿನವಾದದರಿಂದ ಈ ದಿನವನ್ನು ನಿನ್ನ ಸನ್ನಿಧಿಯಲ್ಲಿ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಮಾನವರಾದಂಥ ನಾವು ಜ್ಞಾನದ ಹೃದಯವುಳ್ಳವರಾಗಿ ನೀನು ನಮಗೆ ಬಹುಮಾನವಾಗಿ ವರವಾಗಿ ಕೊಟ್ಟಂಥ ಈ ಪರಿಸರವನ್ನು, ಈ ಸುಂದರವಾದಂಥ ಪ್ರಕೃತಿಯನ್ನು ಕಾಪಾಡಿಕೊಂಡು ಅದನ್ನು ಮುಂದಿನ ಪೀಳಿಗೆಯವರಿಗೆ ಹಸ್ತಾಂತರ ಮಾಡುವಂಥ ಜ್ಞಾನದ ಹೃದಯವನ್ನು ಅನುಗ್ರಹ ಮಾಡು. ನಮ್ಮ ನೆರೆಹೊರೆಯ ಪ್ರದೇಶಗಳನ್ನು ಸುಂದರವಾಗಿ, ಸ್ವಚ್ಛವಾಗಿ ಕಾಪಾಡಿಕೊಳ್ಳುವುದಕ್ಕೆ, ಪ್ರಕೃತಿಯನ್ನು ಉಳಿಸುವುದಕ್ಕೆ, ಬೆಳೆಸುವುದಕ್ಕೆ ಬೇಕಾದಂಥ ಜ್ಞಾನದ ಹೃದಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡು. ಕರ್ತನೆ, ಈ ದಿನದ ಎಲ್ಲ ಸೇವಾ ಕಾರ್ಯಗಳನ್ನು, ಸೇವಾ ಪ್ರಯಾಣಗಳನ್ನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.